ತಿಮೋತಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 10ನೆಯ ವಾಕ್ಯ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಹಣದಾಸೆಯ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಆರಂಭಿಸುತ್ತಾ ಇದ್ದಾನೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ. ಅಂದರೆ ಹಣದಾಸೆ ಬಂದ ಮೇಲೆ ಸಕಲ ವಿಧವಾದಂಥ ಕೆಟ್ಟತನಗಳು ಕೂಡ ಬರುವುದಕ್ಕೆ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಅಷ್ಟರವರೆಗೂ ಸಹನೆ ಉಳ್ಳಂಥವರು, ಪ್ರೀತಿ ಉಳ್ಳಂಥವರು, ಮತ್ತೊಬ್ಬರಿಗೆ ಉಪಕಾರ ಮಾಡುತ್ತಾ ಇದ್ದಂಥವರು ಈಗ ಹಣದಾಸೆ ಬಂದ ಮೇಲೆ ಯಾರನ್ನೂ ಕೂಡ ಕನಿಕರಿಸುವುದಿಲ್ಲ, ಯಾರಿಗೂ ಸಹಾಯ ಮಾಡುವುದಿಲ್ಲ, ತಾವಾಯಿತು ತಮ್ಮ ಸ್ವಾರ್ಥವಾಯಿತು ಎಂಬುದಾಗಿ ಇದ್ದು ಬಿಡುತ್ತಾರೆ. ಎಷ್ಟು ಬಂದರೂ ಕೂಡ ಸಾಲದೆ ಇರುವ ಹಾಗೆ ಎಲ್ಲದರಲ್ಲಿ ಕೂಡ ಬಹಳವಾಗಿ ಉಳಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಕರ್ತನ ಸೇವೆಗೆ ಕೂಡ ಕೊಡದೆ ಅದರಲ್ಲಿ ಕೂಡ ಕದ್ದುಕೊಳ್ಳುತ್ತಾರೆ. ಈ ರೀತಿಯಾಗಿ ಅವರು ಕರ್ತನಿಂದ ದೂರ ಹೋದ ಮೇಲೆ ಆತುರ ಪಡುವವರಾಗಿ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡುತ್ತಾ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಈ ರೀತಿಯಾಗಿ ಅನೇಕ ವೇದನೆಗಳಿಂದ ತಿವಿಸಿಕೊಳ್ಳುತ್ತಾ ಇರುವಂಥ ಜನರನ್ನ ಈ ದಿವಸಗಳಲ್ಲಿ ನಾವು ನೋಡಬಹುದಾಗಿದೆ. ಸಾಲ ಎಂಬಂಥ ತಿವಿತ, ಬೇಡದಿರುವಂಥ ವಿಷಯಗಳಲ್ಲಿ ಒಳಗಾದಂಥ ತಿವಿತ, ಪ್ರತಿ ತಿಂಗಳು ಬಡ್ಡಿ ಕಟ್ಟಬೇಕು ಎಂಬಂಥ ತಿವಿತ, ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದಕ್ಕಾಗಿ ಹಣವನ್ನು ವ್ಯರ್ಥ ಮಾಡುವಂಥ ತಿವಿತ, ಈ ರೀತಿಯಾಗಿ ಅನೇಕ ಕಾರ್ಯಗಳಿಗೆ ಒಳಗಾಗಿ ತಮ್ಮ ಜೀವಿತವನ್ನು ತಾವೇ ವೇದನೆಗಳಿಂದ ತಿವಿಸಿಕೊಂಡವರಾಗಿ ಕೊನೆಗೆ ಬರಿದಾದಂಥ ಅವಸ್ಥೆಯಲ್ಲಿ ಎಲ್ಲವನ್ನು ಕಳೆದುಕೊಂಡಂಥ ಅವಸ್ಥೆಯಲ್ಲಿ ಶೂನ್ಯತೆಯಲ್ಲಿ ಆಗಿಬಿಡುತ್ತಾರೆ. ಅಂಥವರ ಜೀವಿತವು ನಾಶನದ ಮಾರ್ಗದ ಸಮೀಪಕ್ಕೆ ಹೋಗಿಬಿಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿ, ನಿಮ್ಮ ಜೀವಿತ ಆಶೀರ್ವಾದವಾಗಿರಬೇಕೆಂಬುದಾಗಿ ದೇವರು ಕೂಡ ಬಯಸುತ್ತಾರೆ. ಆದರೆ ನೀವು ಅದನ್ನು ಆಸೆ ಪಟ್ಟು ಅದನ್ನು ಹಿಂಬಾಲಿಸಿ ಆತುರ ಪಡುವವರಾಗಿ ಕ್ರಿಸ್ತ ನಂಬಿಕೆಯನ್ನ ಕಳೆದುಕೊಳ್ಳಬಾರದು. ಮೊದಲನೆಯದಾಗಿ ಕ್ರಿಸ್ತನು, ಆತನ ಉದ್ದೇಶ, ಪ್ರಾರ್ಥನೆ, ಸತ್ಯವೇದವನ್ನು ಓದುವುದು, ಧ್ಯಾನಿಸುವುದು, ಆತನ ಸೇವೆಯನ್ನು ಮಾಡುವುದು, ಇದು ಮೊದಲನೇ ಉದ್ದೇಶವಾಗಿರುವಾಗ ಮಿಕ್ಕ ನಿಮ್ಮ ಕೆಲಸ ಕಾರ್ಯಗಳನ್ನು ಕರ್ತನೆ ವಿಶೇಷವಾಗಿ ಆಶೀರ್ವದಿಸಿ ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತರಾಗಿರುವವರನ್ನ ಉನ್ನತ ಸ್ಥಾನಗಳಲ್ಲಿಟ್ಟು ವಿಶೇಷವಾದಂಥ ಆಶೀರ್ವಾದಗಳನ್ನು ಕೊಟ್ಟು ಘನಪಡಿಸುತ್ತಾನೆ. ಆ ರೀತಿಯಾಗಿ ಕರ್ತನಿಂದ ಆಶೀರ್ವಾದಗಳು ಬರುವಾಗ ಅದು ಸ್ವಲ್ಪವೂ ಕೂಡ ವ್ಯಸನವನ್ನು ಕೂಡಿಸುವುದೇ ಇಲ್ಲ. ಅದರಲ್ಲಿ ಪರಿಪೂರ್ಣ ಆಶೀರ್ವಾದವು, ಸಂತೋಷವು, ಸಮಾಧಾನವು ಆಳ್ವಿಕೆ ಮಾಡುತ್ತದೆ. ಕರ್ತನಲ್ಲಿ ಸಂತೋಷವಾಗಿದ್ದು ಸಂತೃಪ್ತಿಯ ಜೀವಿತವನ್ನು ಜೀವಿಸಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನಿಂದ ನಾವು ಆಶೀರ್ವಾದವನ್ನು ಹೊಂದುವುದಕ್ಕೆ ಕರ್ತನ ಸಮೀಪದಲ್ಲಿ ಇರಬೇಕೇ ಹೊರತು ಕರ್ತನನ್ನು ಬಿಟ್ಟು ದೂರ ಓಡುವುದಲ್ಲ ಎಂಬುದನ್ನು ತಿಳಿದು ಹಣದಾಸೆಯಿಂದ ಕೆಟ್ಟತನಗಳಿಗೆ ಅವಕಾಶವನ್ನು ಕೊಡದಂತೆ ಹಣದಾಸೆ ಎಂಬಂಥ ಬೇರನ್ನು ಕಿತ್ತು ಬೀಸಾಡಿ ಕರ್ತನ ಕರಗಳಲ್ಲಿ ಸಮರ್ಪಿಸಿ ಆತನಿಂದಲೇ ಆಶೀರ್ವದಿಸಲ್ಪಡುವುದಕ್ಕೆ ಯೋಗ್ಯರಾಗಿ ನಂಬಿಗಸ್ತತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅದು ಅಪ್ಪ ನಮ್ಮನ್ನು ಆತರ ಪಡುವಂತೆ ಮಾಡಿ ಕ್ರಿಸ್ತ ನಂಬಿಕೆಯಿಂದ ಅಗಲಿಸಿಬಿಟ್ಟು ಅನೇಕ ವೇದನೆಗಳಿಂದ ತಿವಿಸಿಕೊಳ್ಳುವಂತೆ ಮಾಡುತ್ತದೆ. ಆ ರೀತಿಯಾಗಪ್ಪ ನಾವು ಅಂತಹ ವೇದನೆಗಳಲ್ಲಿ ಬಿದ್ದು ಹೋಗದಂತೆ ನಿನ್ನಲ್ಲಿ ಅಪ್ಪ ದೃಢತೆಯನ್ನು ಕಾದುಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿದ್ದವಪ್ಪ ನಿನ್ನ ಉದ್ದೇಶಗಳನ್ನು ನೆರವೇರಿಸುವಂತೆ ನಿನ್ನ ಹತ್ತಿರದಲ್ಲಿ ಅಪ್ಪ ಇದ್ದುಕೊಂಡು ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಿನ್ನೊಟ್ಟಿಗಿರುವಂಥ ಅನ್ಯೂನ್ಯತೆ ಎಂದಿಗೂ ಕೂಡ ಅಪ್ಪ ಮುರಿಯಲ್ಪಡಬಾರದು. ನಿನ್ನಿಂದ ನಾವು ದೂರ ಹೋಗಬಾರದು ಕರ್ತನೆ. ನಿನ್ನಲ್ಲಿ ನೆಲೆಗೊಂಡಿದ್ದು ನೀನು ಕೊಡುವಂಥ ಆಶೀರ್ವಾದಗಳನ್ನು, ನಿನ್ನ ಪರಿಪೂರ್ಣತೆಯನ್ನು ಅಪ್ಪ ಜೀವಿತದಲ್ಲಿ ಹೊಂದಿ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ಅಪ್ಪ ಶೋಭಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಆತುರ ಪಡುತ್ತಾ ಇರುವಂಥ ಮನಸ್ಥಿತಿಗಳನ್ನು ಈ ದಿವಸದಲ್ಲಿ ಬದಲಾಯಿಸು
ಕರ್ತನೆ ಅವರಿಗೆ ಸಮಾಧಾನವನ್ನು ಕೊಡು, ಕರ್ತನ ಮುಂದೆ ಕಾಯಬೇಕು ಎಂಬಂತ ಆ ತೀರ್ಮಾನವನ್ನು ಮಾಡೋದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಕಾದು ಪ್ರಾರ್ಥಿಸುವಂಥವರಿಗಪ್ಪ ವಿಶೇಷವಾದಂಥ ಬಲವನ್ನು ಅನುಗ್ರಹಿಸಿ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಉನ್ನತಕ್ಕೇರುವಂಥ ಸಕಲ ವಿಧವಾದಂಥ ಮೇಲುಗಳನ್ನು ಅನುಗ್ರಹಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾನೆ. ನೀನು ಅರ್ಥಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.